ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಇಎಯಿಂದ ಭರ್ಜರಿ ನೇಮಕಾತಿ ಶುರುವಾಗಿದೆ. 4 ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಆ 4 ಇಲಾಖೆ ಯಾವುದು, ಎಷ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳು, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳು, ಅರ್ಹತೆ ಏನಿರಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಸೊ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ಕೆಇಎಯಿಂದ ಒಂದು ದೊಡ್ಡ ಪ್ರಮಾಣದ ನೇಮಕಾತಿ ಅಧಿಸೂಚನೆ ಅಂತಾನೆ ಹೇಳ್ಬಹುದು. ಸೊ ತುಂಬಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಆತುರದಿಂದ ಕಾಯ್ತಾ ಇದ್ರು. ಫೈನಲಿ ಈಗ ಕೆಇಎಯಿಂದ ಅಫಿಷಿಯಲ್ ಆಗಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಆನ್ಲೈನ್ ಅರ್ಜಿ ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಪ್ರತಿಯೊಂದು ಹುದ್ದೆಗಳ ಅಪ್ಡೇಟನ್ನು ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ ಕೆಇಎ ಮತ್ತು KPSC ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ನೀವು ಜಾಯ್ನ್ ಆಗ್ಬೋದು. ಸೊ ನೋಡಿ ಗೈಸ್, ಇದು ಕೆಇಎಯಿಂದ ಒಂದು ದೊಡ್ಡ ಪ್ರಮಾಣದ ನೇಮಕಾತಿ ಅಂತಲೇ ಹೇಳ್ಬೋದು. ಒಟ್ಟಾರೆ 4 ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಹಾಗಾದರೆ ಆ 4 ಇಲಾಖೆ ಯಾವುದು, ಎಷ್ಟು ಹುದ್ದೆಗಳಂತ ಒನ್ ಬೈ ಒನ್ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ನಿಮಗೆ ನೇಮಕಾತಿಯಲ್ಲಿ ನಾನು ಅಫಿಷಿಯಲ್ ಆಗಿ ಏನೊಂದು ಬಿಡುಗಡೆ ಮಾಡಿದ್ದಾರೆ ಕೆಇಎ ಅದನ್ನು ತಿಳಿಸ್ತೀನಿ. ಸೊ ಒಟ್ಟಾರೆ ನೋಡಿ, 4 ಹುದ್ದೆಗಳ ಒಂದು 4 ಇಲಾಖೆಯಿಂದ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಮೊದಲನೇದಾಗಿ KSRP, IRP, KSIF ನೇಮಕಾತಿ, ಇದು ಪೊಲೀಸ್ ಇಲಾಖೆಯ ಒಂದು ನೇಮಕಾತಿ ಆಗಿರುತ್ತೆ. ಹಾಗೆ ಇದು ಗ್ರಾಮ ಆಡಳಿತಾಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನೇಮಕಾತಿ ಆಗಿರುತ್ತೆ. ಅದೇ ರೀತಿ ಭೂಮಾಪಕರ ನೇಮಕಾತಿ, ಕಂದಾಯ ಇಲಾಖೆಯಿಂದ ಕೂಡ ಒಂದು ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ ವಸತಿ ಶಿಕ್ಷಣ ಇಲಾಖೆಯಿಂದನೂ ಕೂಡ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಟೀಚರ್ಸ್ ಆಸ್ಪಿರೆಂಟ್ಸ್ ಸ್ಪೆಷಲಿ, ಸೊ ತುಂಬ ಟೀಚರ್ ಆಸ್ಪಿರೆಂಟ್ಸ್ಗಳಿದ್ದಾರೆ, ತುಂಬ ಆತುರದಿಂದ ಕಾಯ್ತಾ ಇದ್ರು ಈ ಒಂದು ನೇಮಕಾತಿಗೆ. ಸೊ ಫೈನಲಿ ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ತಿಳಿದುಕೊಳ್ಳೋಣ. ಮೊದಲನೇದಾಗಿ KSRP ಮತ್ತು IRB KSIF ನೇಮಕಾತಿ, ಇದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿರುತ್ತೆ. ಸೊ ಇದರಲ್ಲಿ ಒಟ್ಟಾರೆ ನೋಡಿ, ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಇದರಲ್ಲಿ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ನೋಡಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP, ಸೊ 334 ಹುದ್ದೆಗಳಿದ್ದಾವೆ. ಪುರುಷ ಅಭ್ಯರ್ಥಿಗಳಿಗೆ 284, ಮಹಿಳಾ ಅಭ್ಯರ್ಥಿಗಳಿಗೆ 50 ಹುದ್ದೆಗಳಿಗೆ ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿ ಇನ್ನೊಂದು ಪೊಲೀಸ್ ಕಾನ್ಸ್ಟೇಬಲ್ KSISF, ಓಕೆ, ಸೊ ಇದು ಕೂಡ ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 274 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ 90 ಹುದ್ದೆಗಳಿದ್ದಾವೆ. ಟೋಟಲ್ 364 ಹುದ್ದೆಗಳಿದ್ದಾವೆ. ಅದೇ ರೀತಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಓಕೆ, ಇದರಲ್ಲಿ ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ 161 ಹುದ್ದೆಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಯಾವುದು ನಿಮಗೆ ಇದು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಆಗಿರುತ್ತೆ. ಹಾಗೆ ಮುಂದೆ ನೋಡೋದಾದರೆ, ಸೊ ನೋಡಿ, RPC ವಿಭಾಗದ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಓಕೆ, ಸೊ ಇದು ಒಂದು ಅಧಿಸೂಚನೆ ಪ್ರತಿಯಾಗಿರುತ್ತೆ. ಸೊ ಇದರಲ್ಲಿ ನೋಡಿ, RPC ವಿಭಾಗದ ಅಭ್ಯರ್ಥಿಗಳಿಗೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP, ಇದು ಬಂದ್ಬಿಟ್ಟು 1455 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಪುರುಷ 1382, ಮಹಿಳಾ 73 ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಹಾಗೆ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ PUC ಆಗಿರಬೇಕು, ಸೆಕೆಂಡ್ PUC ಪಾಸ್ ಆಗಿರಬೇಕು, ಅದರ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ಸೊ ಇದು ಬಂದ್ಬಿಟ್ಟು ಪೊಲೀಸ್ ಇಲಾಖೆ ನೇಮಕಾತಿ ಆಗಿರುತ್ತೆ. ಮುಂದೆ ಭೂಮಾಪಕರ ನೇಮಕಾತಿ, ಸೊ ಇದು ಕಂದಾಯ ಇಲಾಖೆಯ ಒಂದು ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು. ಇದರಲ್ಲಿ RPC ವಿಭಾಗದಲ್ಲಿ 560 ಹುದ್ದೆಗಳಿದ್ದಾವೆ, ಭೂಮಾಪಕರ ಹುದ್ದೆಗಳಿರ್ತವೆ. ಸೊ ಹಾಗೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ, ಶೈಕ್ಷಣಿಕ ವಿದ್ಯಾರ್ಹತೆ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಜಸ್ಟ್ ಈಗ ಹುದ್ದೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ RPCಗೆ 560 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 190 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಭೂಮಾಪಕರ ನೇಮಕಾತಿಗೆ. ಓಕೆ, ಭೂಮಾಪಕರ ಅಧಿಕಾರಿ, ಓಕೆ, ಲ್ಯಾಂಡ್ ಸರ್ವೇಯರ್ ಆಫೀಸರ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು KRIES ಶಿಕ್ಷಕರು, ಓಕೆ, ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಇರುವ ಒಂದು ಖಾಲಿ ಇರುವ ಶಿಕ್ಷಕರ ಒಂದು ನೇಮಕಾತಿ, ವಸತಿ ಶಿಕ್ಷಣ ಸಂಸ್ಥೆ.
ಓಕೆ, ಸೊ ಇದು ಬಂದ್ಬಿಟ್ಟು ನೋಡಿ ಒಟ್ಟು 767 ಹುದ್ದೆಗಳು. ಯಾವುದು RPC ವಿಭಾಗ, ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 767 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಡೀಟೇಲ್ ಆಗಿ ಪ್ರತಿಯೊಂದು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ. ಜಸ್ಟ್ ನಮಗೆ ಹುದ್ದೆಗಳ ಒಂದು ನಂಬರ್ಸ್ ಹೇಳ್ತಾ ಇದ್ದೀನಿ. ಓಕೆ, ಇದು RPC ವಿಭಾಗದ ಹುದ್ದೆಗಳು. ಹಾಗೆ ಮುಂದೆ ನೋಡೋದಾದರೆ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಇವ್ರಿಗೂ ಕೂಡ ಟೋಟಲ್ 320 ಹುದ್ದೆಗಳು, 277 ಪ್ಲಸ್ 43 ಹಿಂಬಾಕಿ ಹುದ್ದೆಗಳು ಸೇರಿ 320 ಹುದ್ದೆಗಳಾಗಿರ್ತವೆ. ಇದರಲ್ಲಿ ಯಾವ್ಯಾವ ಒಂದು ಹುದ್ದೆಗಳಿದಾವೆ ಅಂದರೆ ಕನ್ನಡ ಟೀಚರ್, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಆಮೇಲೆ ದೈಹಿಕ ಶಿಕ್ಷಣ, ಪದವೀಧರ ಚಿತ್ರಕಲಾ, ಆಮೇಲೆ ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು, ಇವೆಲ್ಲ ಒಂದು ರಿಕ್ರೂಟ್ಮೆಂಟ್ ಆಗಿರುತ್ತೆ. ಓಕೆ, ಟೋಟಲ್ 320 ಹುದ್ದೆಗಳಾಗಿರ್ತವೆ. ಇದು ಬಂದ್ಬಿಟ್ಟು ಶಿಕ್ಷಣ ಇಲಾಖೆ, ವಸತಿ ಶಿಕ್ಷಣ ಇಲಾಖೆ ಹುದ್ದೆಗಳಾಗಿರ್ತವೆ. ಮುಂದೆ ನೋಡೋದಾದರೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಈ ಹುದ್ದೆಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಎಷ್ಟು ಹುದ್ದೆಗಳು ಅಂತಂದರೆ ನೋಡಿ ಜಿಲ್ಲಾವಾರು ಪಟ್ಟಿ ಕೂಡ ಕೊಟ್ಟಿದ್ದಾರೆ. 505 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ RPC ವಿಭಾಗಕ್ಕೆ, ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ. ಓಕೆ, ಸೊ ಒಟ್ಟು 505 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಹಾಗೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ? ಸೊ ತಾವಿಲ್ಲಿ ನೋಡ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಕೇವಲ 67 ಹುದ್ದೆ 3 ಜಿಲ್ಲೆಗಳಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಈ ಹುದ್ದೆಗಳಿಗೆ 67 ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಸೊ ಇದು ನೋಡಿ ಒಟ್ಟಾರೆ 4 ಇಲಾಖೆಗಳು ಟೋಟಲ್ ಹಲವಾರು ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನಿಮ್ಮ ವಯೋಮಿತಿ ಮುಗಿತಾ ಇದೆ, ಇನ್ನೇನು 1 ವರ್ಷ 2 ವರ್ಷದಲ್ಲಿ ಮುಗ್ದೋಗುತ್ತೆ ಅನ್ನೋರು, ಸೊ ಇದೊಂದು ನಿಮಗೆ ಗೋಲ್ಡನ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಇದರ ಸದುಪಯೋಗ ಪಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಮಾಡಿ ಅರ್ಜಿ ಹಾಕಿ. ಮುಂಬರುವ ವಿಡಿಯೋಗಳಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವುದೇ ಮಿಸ್ಟೇಕ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.